ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ಸಾಹಿತ್ಯ. ಸಚಿವ ಡಿ ಸುಧಾಕರ್ ಅವರು ವಿಧಿವಶರಾಗಿದ್ದಾರೆ. ಇದರ ಹಿನ್ನೆಲೆ ಗಣ್ಯರೆಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಸಚಿವ ಡಿ ಸುಧಾಕರ್ ವಿಧಿವಶ ಹಿನ್ನೆಲೆ ಗಣ್ಯರಿಂದ ಸಂತಾಪ. ಅಂತಿಮ ದರ್ಶನ ಪಡೆದ ಸಿಎಂ ಸಿದ್ದರಾಮಯ್ಯ ಸಚಿವರು ಸದಾಶಿವನಗರದ ನಿವಾಸದಲ್ಲಿರುವ ಪಾರ್ಥಿವ ಶರೀರ ನಿವಾಸದ ಬಳಿ ಅಂತಿಮ ದರ್ಶನವನ್ನ ಗಣ್ಯರು ಪಡಿತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹಿರಿಯೂರಿನತ್ತ ಪಾರ್ಥಿವ ಶರೀರ. ಸಚಿವ ಡಿ ಸುಧಾಕರ್ ವಿಧಿವಶ ಹಿನ್ನೆಲೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಪಾರ್ಥಿವ ಶರೀರ ಕೆಲವೇ ಕ್ಷಣಗಳಲ್ಲಿ ಹಿರಿಯೂರಿನತ್ತ ಪಾರ್ಥಿವ ಶರೀರ. ಸಚಿವ ಡಿ ಸುಧಾಕರ್ ವಿಧಿವಶ. ಅಂತಿಮ ದರ್ಶನವನ್ನು ಸಿಎಂ ಸಿದ್ದರಾಮಯ್ಯ ಅವರು ಪಡ್ಕೊಂಡಿದ್ದಾರೆ. ಸಚಿವರು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಸದಾಶಿವನಗರದಲ್ಲಿ ಒಂದು ನಿವಾಸ ಏನಿದೆ, ಅವರ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸಚಿವ ಡಿ ಸುಧಾಕರ್ ಅವರ ಪಾರ್ಥಿವ ಶರೀರವನ್ನು ಸದಾಶಿವನಗರದ ನಿವಾಸದಲ್ಲಿ ಇರಿಸಲಾಗಿದೆ. ಏಕೆಂತಂದರೆ ಸಾಕಷ್ಟು ಗಣ್ಯಾತಿ ಗಣ್ಯರು ಅಂತಿಮ ದರ್ಶನವನ್ನು ಪಡೆಯಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹಿರಿಯೂರಿನತ್ತ ಪಾರ್ಥಿವ ಶರೀರ ರವಾನೆ ಕೂಡ ಮಾಡಲಾಗುತ್ತೆ. ಇನ್ನು ಡಿ ಸುಧಾಕರ್ ಅವರು ಸಾಕಷ್ಟು ಜನರ ಮನಸ್ಸನ್ನು ಗೆದ್ದಿದ್ದಂತಹ ನಾಯಕ, ಜಾತ್ಯತೀತ ನಾಯಕ, ಧೀಮಂತ ನಾಯಕ ಎಂಬ ಸಾಕಷ್ಟು ಬಿರುದುಗಳನ್ನು ಪಡ್ಕೊಂಡಿದ್ದಾರೆ. ಏಕೆಂತಂದರೆ ಪ್ರತಿ ಬಾರಿಯೂ ಕೂಡ ಜನರ ನಡುವೆಯೇ ಇರ್ತಾ ಇದ್ದಂಥ ನಾಯಕ. ಯಾರಿಗೇನೇ ಸಮಸ್ಯೆ ಆದರೂ ಕೂಡ ಮೊದಲಿಗೆ ಸ್ಪಂದನೆಯನ್ನು ಕೊಡ್ತಾ ಇದ್ರು. ಹಾಗಾಗಿ ಸಾಕಷ್ಟು ಬೆಂಬಲಿಗರಿದ್ದಾರೆ. ಜೊತೆಗೆ ಗಣ್ಯಾತಿ ಗಣ್ಯರು ಕೂಡ ಈಗ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಂತಿಮ ನಮನವನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಸಚಿವರು ಕೂಡ ಹೋಗಿ, ಅಂದರೆ ಏನು ಸದಾಶಿವನಗರದಲ್ಲಿರುವಂತಹ ನಿವಾಸ ಏನಿದೆ, ಸಚಿವ ಡಿ ಸುಧಾಕರ್ ಅವರ ನಿವಾಸ, ಆ ಒಂದು ನಿವಾಸದಲ್ಲಿ ಹೋಗಿ ಸಚಿವರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ನಿವಾಸದ ಬಳಿ ಅಂತಿಮ ದರ್ಶನವನ್ನು ಇನ್ನೂ ಕೂಡ ಸಾಕಷ್ಟು ಗಣ್ಯರು ಹೋಗಿ ಪಡಿತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹಿರಿಯೂರಿನತ್ತ ಕೂಡ ಒಂದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಹಿರಿಯೂರಲ್ಲೂ ಕೂಡ ಒಂದು ಅಂತಿಮ ದರ್ಶನಕ್ಕೆ ಸಕಲ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ ಅಂತ. ಇನ್ನು ವಿರೋಧ ಪಕ್ಷ ಆಗಿರ್ಬೋದು ಅಥವಾ ಯಾವುದೇ ಪಕ್ಷ ಆಗಿರ್ಬೋದು, ಎಲ್ಲ ಪಕ್ಷದವರ ಜೊತೆಯೂ ಕೂಡ ಸಮನ್ವಯತೆಯನ್ನು ಕಾಪಾಡಿಕೊಂಡಿದ್ದಂತಹ ನಾಯಕ ಅಂತಂದರೆ ಡಿ ಸುಧಾಕರ್ ಅವರು. ಎಲ್ಲರ ಜೊತೆಯೂ ಕೂಡ ಬೆರೆತು, ಜೊತೆಗೆ ಹಿರಿಯ ಅಂದರೆ ಯುವ ಜನತೆ ಏನು ಯುವಕರಿರ್ತಾರೆ, ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ, ಅವ್ರಿಗೂ ಕೂಡ ಒಂದು ಪ್ರಶಂಸೆಯನ್ನು ನೀಡ್ತಾ ಇದ್ರು, ಪ್ರೇರಣೆಯನ್ನು ಕೊಡ್ತಾ ಇದ್ರು ಅಂತ ಕೂಡ ಡಿ ಸುಧಾಕರ್ ಅವರ ಆಪ್ತರು ಅವರ ಬಗ್ಗೆ ಮಾತನಾಡ್ತಾ ಇದ್ರು. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರು. ಅವರ ವೈಯಕ್ತಿಕ ಜೀವನ ಆಗಿರಬಹುದು, ಜೊತೆಗೆ ರಾಜಕೀಯ ಜೀವನ ಕೂಡ ಅಷ್ಟು, ಆ ಒಂದು ರಾಜಕೀಯ ಹಾದಿ ಅನ್ನೋದು ಅಷ್ಟು ಸುಲಭವಾಗಿರಲಿಲ್ಲ. ಬಹಳ ಕಠಿಣ ಪರಿಶ್ರಮದಿಂದ ಈ ಒಂದು ರಾಜಕೀಯ ಕೋಟೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಕೇವಲ ಒಂದು 62-64 ವರ್ಷ ಅಷ್ಟೇ ಅವರ ವಯಸ್ಸು. ಆದರೆ ಇನ್ನೂ ಕೂಡ ಅಪಾರವಾದಂಥ ಸಾಧನೆ ಮಾಡೋದು ಇನ್ನೂ ಕೂಡ ಇತ್ತು. ಅವರ ರಾಜಕೀಯ ಜೀವನದಲ್ಲಿ ಉತ್ತುಂಗಕ್ಕೆ ಇರುವ ಸಾಧ್ಯತೆಗಳು ಕೂಡ ಇತ್ತು. ಅಷ್ಟರ ಮಟ್ಟಿಗೆ ಜನ ಮನ್ನಣೆಯನ್ನು ಪಡೆದಂತಹ ನಾಯಕ ಅಂತಂದರೆ ಡಿ ಸುಧಾಕರ್ ಅಂತ ಹೇಳ್ತಾರೆ. ಇನ್ನು ಬಹಳ ಮುಖ್ಯವಾಗಿ ಡಿ ಸುಧಾಕರ್ ಅವರು ಬೆಳೆದು ಬಂದ ರೀತಿಯೂ ಕೂಡ ಬಹಳ ಒಂದು ವಿಭಿನ್ನವಾದಂತಹ ರೀತಿ. ಚಿತ್ರದುರ್ಗ ಜಿಲ್ಲೆ ಏನಿದೆ, ಒಂದು ಜಿಲ್ಲೆಯ ರಾಜಕಾರಣದಲ್ಲಿ ಡಿ ಸುಧಾಕರ್ ಎಂಬ ಹೆಸರು ಕೇವಲ ಒಬ್ಬ ಸಚಿವ ಅಂತ ಜನರು ಗುರುತಿಸ್ತಾ ಇರಲಿಲ್ಲ, ಅಥವಾ ಶಾಸಕನಾಗಿ ಮಾತ್ರ ಅಲ್ಲ, ಒಬ್ಬ ಯಶಸ್ವಿ ಉದ್ಯಮಿ ಕೂಡ. ಅವರ ತಂದೆಯ ಏನು ಉದ್ಯಮ ಇತ್ತು ಅದನ್ನು ಇವರೇ ಮುಂದುವರಿಸ್ಕೊಂಡು ಬಂದಿದ್ದರು. ಹಾಗಾಗಿ ಯಶಸ್ವಿ ಉದ್ಯಮಿ ಕೂಡ ಆಗಿದ್ದರು. ಜೊತೆಗೆ ದಣಿವರಿಯದ ಹೋರಾಟಗಾರ ಅಂತ ಆ ಒಂದು ಚಿತ್ರದುರ್ಗ ಭಾಗದಲ್ಲಿ ನೀವು ಹೋಗಿ ಏನಾದರೂ ಪ್ರಶ್ನೆ ಮಾಡಿದ್ರೆ ಹೆಂಗೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಡಿ ಸುಧಾಕರ್ ಅವರು ಅಂತ ಕೇಳಿದ್ರೆ ದಣಿವರಿಯದ ನಾಯಕ ಅಂತ ಹೇಳ್ತಾರೆ. ದಣಿವರಿಯದ ನಾಯಕ ಅಂತಂದರೆ ಅಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು. ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ರು. ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಪಣವನ್ನು ತೊಟ್ಟಿದ್ದಂತಹ ನಾಯಕ. ಇನ್ನು ಬಡವರ ಧ್ವನಿಯಾಗಿ, ಬಡವರಿಗೆ ಏನೇ ಒಂದು ಸಮಸ್ಯೆ ಬರಲಿ ಪ್ರತಿಯೊಬ್ಬರಿಗೂ ಕೂಡ ನೆರವಾಗ್ತಾ ಇದ್ರು. ಹಾಗಾಗಿ ಬಡವರು ಈಗಲೂ ಕೂಡ ಸದಾ ನೆನಪಿನಲ್ಲಿ ಇರಿಸ್ಕೊಳ್ತಾರೆ. 1961 ಮಾರ್ಚ್ 28 ಚಳ್ಳಕೆರೆಯ ಎನ್ ದಶರಥಯ್ಯ ಮತ್ತು ಕಾಂಚನ ಮಾಲಮ್ಮ ದಂಪತಿಗಳಿಗೆ 3ನೇ ಮಗನಾಗಿ ಜನಿಸಿದ್ರು ಸುಧಾಕರ್ ಅವರು.
ಬಾಲ್ಯದಿಂದಲೇ ಶಿಸ್ತು ಮತ್ತು ಪರಿಶ್ರಮವನ್ನು ಮೈಗೂಡಿಸ್ಕೊಂಡು ಬಂದಿದ್ದರು. ಇನ್ನು ಚಳ್ಳಕೆರೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು. ಚಿತ್ರದುರ್ಗದಲ್ಲಿ PUC ಹಾಗೂ ಶಿವಮೊಗ್ಗದ ನ್ಯಾಷನಲ್ ಕಾಲೇಜ್ ಏನಿದೆ, ಆ ಒಂದು ನ್ಯಾಷನಲ್ ಕಾಲೇಜಿನಲ್ಲಿ BCom ಪದವಿಯನ್ನು ಕೂಡ ಮುಗಿಸಿದ್ರು. ಕೇವಲ ಪದವೀಧರರಾಗಿ ಉಳಿಯದೆ ಅಂದಿನ ಕಾಲಘಟ್ಟದಲ್ಲಿಯೇ ಉದ್ಯಮಶೀಲತೆಯತ್ತ ಮುಖ ಮಾಡಿದ್ರು. ತಂದೆ ಆರಂಭಿಸಿದಂಥ ಲಿಕ್ಕರ್ ಉದ್ಯಮ ಏನಿತ್ತು, ಆ ಒಂದು ಲಿಕ್ಕರ್ ಉದ್ಯಮವನ್ನು ವಿಸ್ತರಣೆ ಮಾಡಿದ್ರು. ಈಗ ನಮ್ಮ ತಂದೆ ಇಷ್ಟು ಲಿಕ್ಕರ್ ಉದ್ಯಮವನ್ನು ನಡೆಸ್ತಾ ಇದ್ದಾರೆ, ಅಷ್ಟಕ್ಕೆ ಅವರು ಸೀಮಿತ ಮಾಡಲಿಲ್ಲ. ಆ ಒಂದು ಉದ್ಯಮ ಏನಿದೆ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡಿದ್ರು. ಏಕೆಂತಂದರೆ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತೆ, ಬೇರೆಯವರಿಗೆ ಉದ್ಯೋಗ ಸಿಗುತ್ತೆ. ಈ ಒಂದು ಲಿಕ್ಕರ್ ಉದ್ಯಮವನ್ನು ಇನ್ನೂ ಕೂಡ ವಿಸ್ತರಣೆ ಮಾಡಿದ್ರೆ ಅನ್ನೋ ಲೆಕ್ಕಾಚಾರದಲ್ಲಿ ವಿಸ್ತರಣೆ ಮಾಡಿದ್ರು. ಅಬಕಾರಿ ಗುತ್ತಿಗೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಭಾವವನ್ನು ಬೆಳೆಸ್ಕೊಂಡ್ರು. ಅವರ ಉದ್ಯಮಶೀಲತೆ ಕೇವಲ ಹಣ ಗಳಿಕೆಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಬದಲಾಗಿ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗ ನೀಡುವ ಮೂಲಕ ಸಾಮಾಜಿಕ ಕಾಳಜಿಯನ್ನು ಕೂಡ ಹೊಂದಿದ್ರು. ಇನ್ನು ಚಳ್ಳಕೆರೆಯಲ್ಲಿ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಅಕ್ಷರ ದಾಸೋಹವನ್ನು ಮಾಡಿದಂಥ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತೆ. ಶಿಕ್ಷಣದ ಮೂಲಕ ಜಿಲ್ಲೆಯ ಬಡ ಮಕ್ಕಳ ಭವಿಷ್ಯಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟಿದ್ರು. ಇನ್ನು ಸುಧಾಕರ್ ಅವರ ರಾಜಕೀಯ ಜೀವನ ಅತ್ಯಂತ ರೋಚಕ. ಏಕೆಂತಂದರೆ ಸಾಕಷ್ಟು ಟ್ವಿಸ್ಟ್ಗಳು ಕೂಡ ಇತ್ತು ಅವರ ಜೀವನದಲ್ಲಿ. ಅದೆಲ್ಲವನ್ನು ಕೂಡ ಫೇಸ್ ಮಾಡ್ತಾ ಹೋದರು. ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ. ಈ ಒಂದು ಉತ್ತಮ ಸ್ಥಾನಕ್ಕೆ ಬರಬೇಕು ಅಂತಂದರೆ ಅಷ್ಟು ಈಸಿ ಕೆಲಸ ಅಲ್ಲ. ಹಾಗಾಗಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿ ಈ ಒಂದು ಉತ್ತಮ ಸ್ಥಾನವನ್ನು ಗಳಿಸ್ಕೊಂಡಿದ್ರು. ಜನರ ಮನದಲ್ಲಿ ಸದಾ ನೆಲೆಸಿರುವಂತಹ ರಾಜಕಾರಣಿ ಯಾರು ಅಂತ ಅಂದರೆ ಡಿ ಸುಧಾಕರ್ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಅವರ ಚಿಕ್ಕಪ್ಪ ಮತ್ತು ಮಾಜಿ ಶಾಸಕ ಜಯಣ್ಣ ಅವರ ಮಾರ್ಗದರ್ಶನದಲ್ಲಿ ರಾಜಕೀಯವನ್ನು ಕಲಿತರು ಇವರು. 2004ರಲ್ಲಿ ಮೊದಲ ಬಾರಿಗೆ ಚಳ್ಳಕೆರೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೂಡ ಸ್ಪರ್ಧೆ ಮಾಡಿ ಜಯ ಸಾಧಿಸಿದ್ರು. ಇವತ್ತು ಸುಧಾಕರ್ ಅವರ ನಿಧನದಿಂದ ರಾಜ್ಯ ಕಂಡಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ, ಅತ್ಯಂತ ಸರಳ ಸಂಭಾವಿತ ವ್ಯಕ್ತಿ. ನಾನು 2004ರಿಂದ ಅವ್ರ ಪರಿಚಯ. ನಾನು ಚಿತ್ರದುರ್ಗ ಉಸ್ತುವಾರಿ ಮಂತ್ರಿ ಆದಾಗ ಅವರು ಶಾಸಕರಾಗಿದ್ದರು. ಈ ನಾಡು ಕಂಡಂಥ ಅತ್ಯಂತ ಶ್ರೇಷ್ಠವಾದಂಥ ಮತ್ತು ಸರಳ ಸಂಭಾವಿತ ಮಂತ್ರಿಯಾಗಿದ್ದ. ಅದಕ್ಕೆ ರಾಜ್ಯಕ್ಕೆ ದೊಡ್ಡದಾದ ಹಾನಿಯಾಗಿದೆ. ಅವ್ರು ಯಾರಿಗೂ ಕೆಟ್ಟದ್ದು ಮಾಡೋದಾಗಲಿ ಮತ್ತೊಂದಾಗಲಿ ಅವರು ಇರಲಿಲ್ಲ. ಬಟ್ ಇಂಥ ಕಾಯಿಲೆಯಿಂದ ಅವರು ನಿಧನರಾಕ ನಮಗೆಲ್ಲ ನೋವು ಅನಿಸಿದೆ. ಅದಕ್ಕೆ ಒಬ್ಬ ಶ್ರೇಷ್ಠ, ನನ್ನ ಇದರಲ್ಲಿ ನೋಡಿದಾಗ ನಾನು ಕಳೆದ 2004ರಿಂದ ನೋಡ್ತಾ ಇದ್ದೀನಿ. ಅಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ, ಭಾಳ ಸಂಭಾವಿತ ರಾಜಕಾರಣಿ, ಎಲ್ಲರೂ ಕೂಡ ಹೊಂದಿಕೊಳ್ಳುವಂಥ ಗುಣ ಇದ್ದಂಥ ಒಬ್ಬ ಅತ್ಯಂತ ಸರಳ ಜೀವಿ. ಅಂಥವ್ರ ನಿಧನದಿಂದ ರಾಜ್ಯ ಒಬ್ಬ ಶ್ರೇಷ್ಠವಾದಂಥ ರಾಜಕಾರಣಿ ಕಳ್ಕೊಂಡಿದೆ. ಅದಕ್ಕೆಲ್ಲ ನಮ್ಗೆ ಭಾಳಷ್ಟು ನೋವಾಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಇವತ್ತು ಸಹೋದ್ಯೋಗಿ, ನನ್ನ ಆತ್ಮೀಯ ಗೆಳೆಯ ಸುಧಾಕರ್ ಅವರು, ನಾನು 2004ರಲ್ಲಿ ಪ್ರಪ್ರಥಮ ಬಾರಿಗೆ ಶಾಸಕರಾಗಿದ್ವಿ ಮತ್ತು ವಿಧಾನಸಭೆಯಲ್ಲಿ ಇಬ್ಬರು ಪಕ್ಕ ಕೂರ್ತಾ ಇದ್ವಿ. ಯಾಕಂದರೆ ನಾನು ಸುಧಾಕರು, ಅವರು ಸುಧಾಕರು. ಭಾಳ ಒಂದು ಲವಲವಿಕೆಯಿಂದ ಇರ್ತಕ್ಕಂಥ ವ್ಯಕ್ತಿ. ಸದಾ ಏನಾದರೂ ಒಂದು ಕೀಟ್ಲೆ ಮಾಡುವಂಥದ್ದು, ತಮಾಷೆ ಮಾಡುವಂಥದ್ದು, ಸದಾ ನಗ್ತಾ ಇರ್ತಕ್ಕಂಥದ್ದು, ಸುತ್ತಲೂ ಇರೋರನ್ನ ನಗಿಸುವಂಥದ್ದು, ಸದಾ ಆ ರೀತಿ ಸ್ವಭಾವ ಇದ್ದಂಥವರು ಮತ್ತು ಹೋರಾಟದ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ. ನಿರಂತರವಾಗಿ ರಾಜಕಾರಣದಲ್ಲಿ ಹೋರಾಟ ಮಾಡಿಕೊಂಡು ಇವತ್ತು ತನ್ನ ಕ್ಷೇತ್ರ ಚಳ್ಳಕೆರೆ ಕ್ಷೇತ್ರದ ಬಗ್ಗೆ ಭಾಳಷ್ಟು ಅಭಿಮಾನ ಹೊಂದಿತ್ತಂಥವರು. ಅದೇ 2008ರಲ್ಲಿ ಅಲ್ಲಿ ಏನು ವಿಕೇಂದ್ರೀಕರಣ, ನಮ್ಮ ಡಿಲಿಮಿಟೇಷನ್ ಏನಾಯಿತು, ಡಿಲಿಮಿಟೇಷನ್ ಆದಂಥ ಸಂದರ್ಭದಲ್ಲಿ ಅವರು ಕ್ಷೇತ್ರ ಕಳ್ಕೊಂಡ್ರು. ಆದರೆ ಪಕ್ಕದ ಕ್ಷೇತ್ರದಲ್ಲಿ ಹಿರಿಯೂರಲ್ಲಿ ನಾನು ನಿಂತು ಗೆಲ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಅವರು 2008ರಲ್ಲಿ ವ್ಯಕ್ತ. ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಾಗೂ ಸಚಿವರಾದಂಥ ಸುಧಾಕರ್ ಅವರು ನಮ್ಮನ್ನು ಅಗಲಿದ್ದಾರೆ. ಅವರು ಇನ್ನೂ 15-20 ವರ್ಷ ಬದುಕಬೇಕಾಗಿತ್ತು. ಈಗ ಕೇವಲ 62 ವಯಸ್ಸು. ಅವರಿಗೆ ನಾವು ಭಾಳಷ್ಟು ಸಂದರ್ಭದಲ್ಲಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ವಿ. ಯಾಕಂದರೆ ಅವರ ಒಂದು ಮತಕ್ಷೇತ್ರದಲ್ಲಿ ಅವರ ಒಂದು ಸಮಾಜ, ಜಾತಿ
ಒಂದು 100 ಜನನೂ ಕೂಡ ಇಲ್ಲ. ಆದಾಗಿನೂ ಕೂಡ ಅವರು ಜಾತ್ಯತೀತವಾಗಿ ಎಲ್ಲ ಜಾತಿ ವರ್ಗದ ಜನರನ್ನ ಕಟ್ಕೊಂಡು ಚುನಾವಣೆನ ಅವರು ಗೆಲ್ತಾ ಇದ್ರು. ಅದು ಒಂದು ವಿಶಿಷ್ಟವಾದಂಥ ಅವರ ಒಂದು ವ್ಯಕ್ತಿತ್ವ. ಬಿ ಸುಧಾಕರ್ ಅವರು ಹೊಳಲ್ಕೆರೆಯಲ್ಲಿ ಜನನ ಆಗಿತ್ತು. ಅವರು 2008ರಿಂದ ಹಿರಿಯೂರಿನಲ್ಲಿ ಶಾಸಕರಾಗಿದ್ದರು. 2ನೇ ಸಾರಿ ಮಂತ್ರಿಯಾಗಿದ್ದರು. ಹಿಂದೆ ಒಂದು ಸಾರಿ ಮಂತ್ರಿಯಾಗಿದ್ದರು, ಆಮೇಲೆ ಈಗ ಮಂತ್ರಿಯಾಗಿದ್ದರು. ಬಹಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ. ಬಡವರ ಪರವಾಗಿ ಯಾವಾಗಲೂ ಕೂಡ ಇದ್ದಂಥ ವ್ಯಕ್ತಿ. ಜೊತೆಗೆ ಅವರು ಶಾಸಕರಾಗಿ ಮಂತ್ರಿಯಾಗಿ ಈಗಲೂ ಕೂಡ ಮಂತ್ರಿಯಾಗಿದ್ದರು. ಪ್ಲಾನಿಂಗು ಮತ್ತು ಸಮಾಜ ಕಲ್ಯಾಣ ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಹಿಂದೆ ಸಮಾಜ ಕಲ್ಯಾಣ ಸಚಿವರಾಗಿದ್ದರು. ಪ್ಲಾನಿಂಗ್ ಮಿನಿಸ್ಟ್ರಿ ಮಂತ್ರಿಯಾಗಿ ಅವರು ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಅಪಾರವಾದಂಥ ಸಹಕಾರತ್ನ ಪ್ರಶಸ್ತಿ ಸಹಕಾರಿಯಾಗಿದ್ದರು. ಪ್ರಶಸ್ತಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಎಫೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಹಳಷ್ಟು ರೈತರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮನ್ನು ಅಗಲಿದ್ದಾರೆ. ಪತ್ನಿ, ಮಗ ಮತ್ತು ಮಗಳು ಅವರನ್ನು ಬಿಟ್ಟು ಅಗಲಿದ್ದಾರೆ. ಮತ್ತೆ ಅಪಾರವಾದಂಥ ಬಂಧು ಬಳಗವನ್ನು ಬಿಟ್ಟಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ.